ಇನ್ನು ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಆಲ್ರೆಡಿ 7.5 ಶುರುವಾಗಿದೆ, ನಡೀತಾ ಇದೆ, ಕಡೆ ಭಾಗಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಏನಾಗುತ್ತೆ ಅಂದರೆ ಈ ಶನಿ 2ನೇ ಮನೆಗೆ ಬರ್ತಾನೆ, ಅದರಿಂದ ಮಾತಿನಿಂದ ಕಲಹ ಉಂಟಾಗ್ತಕ್ಕಂಥದ್ದು, ಧನ ನಷ್ಟ ಉಂಟಾಗ್ತಕ್ಕಂಥದ್ದು. ದ್ವಿತೀಯಂ ಧನವಾಗ್ವಿತ್ತಂ ಕುಟುಂಬಂ ನೇತ್ರ ಸಂಜ್ಞಕಂ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಧನಸ್ಥಾನ, ಕುಟುಂಬ ಸ್ಥಾನ, ನೇತ್ರಸ್ಥಾನ, ಕಣ್ಣಿನ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಗುರು ಅನ್ನತಕ್ಕಂಥವನು ಕುಂಭರಾಶಿಗೆ ಸದ್ಯಕ್ಕೆ 4ರಲ್ಲಿದ್ದಾನೆ, ಆದರೆ ಮುಂದಕ್ಕೆ ಮೇ 14ರ ನಂತರ 5ನೇ ಮನೆಗೆ ಬರ್ತಾನೆ. ಆದ್ದರಿಂದ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು, ಕೆಲಸದಲ್ಲಿ ಆಗಲಿ, ಪ್ರಮೋಷನ್ಸ್ ಆಗಲಿ, ಇನ್ಕ್ರಿಮೆಂಟ್ಸ್ ಆಗಲಿ ಆಗ್ತಕ್ಕಂಥದ್ದು, ಮನೆಯಲ್ಲಿ ಶುಭ ಕೆಲಸಗಳು ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು ಅನ್ನೋದನ್ನು ಸೂಚಿಸ್ತಾ ಇದೆ. ಆದರೆ ಜನ್ಮ ರಾಶಿಗೆ ರಾಹು ಬಂದು ಸಪ್ತಮದಲ್ಲಿ, ಕೇತು ಬರ್ತಾನೆ. ಆದ್ದರಿಂದ ಸ್ವಲ್ಪ ದಾಂಪತ್ಯದಲ್ಲಿ ವಿರಸ ಅಥವಾ ಕಲಹಗಳು ಉಂಟಾಗ್ತಕ್ಕಂಥ ಪಾಸಿಬಿಲಿಟಿ, ಪಾಲುದಾರಿಕೆ ವ್ಯಾಪಾರದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಅಂದರೆ ಜಾಯಿಂಟ್ ಬಿಸ್ನೆಸ್ಸಲ್ಲಿ ಇವೆಲ್ಲ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಲ್ಲಿ ಮಾಡ್ತಕ್ಕಂಥದ್ದು ಸೂಕ್ತ ಆಗಿರುತ್ತೆ. ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಬೇಕು. ಇನ್ನು ಈ ಕುಂಭರಾಶಿಯವರು ಪರಿಹಾರಾರ್ಥವಾಗಿ ಈ ಒಂದು ಶನಿ ಶಾಂತಿಯನ್ನು, ರಾಹುಕೇತುಗಳ ಶಾಂತಿಯನ್ನು ಮಾಡ್ತಕ್ಕಂಥದ್ದು, ಗಣಪತಿ ಪೂರ್ವಕವಾಗಿ ಹರಿಹರರನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಪಶು ಪಕ್ಷಿ ಪ್ರಾಣಿಗಳಿಗೆ ಮತ್ತು ಯಾರಿಗೆ ದುಡಿಯೋದಕ್ಕೆ ಆಗೋದಿಲ್ಲ ಅಂತಹ ವ್ಯಕ್ತಿಗಳಿಗೆ ನಿಮ್ಮ ಕೈಲಾದಂತಹ ಸೇವೆಯ ಸಹಾಯವನ್ನು ಮಾಡ್ತಕ್ಕಂಥದ್ದು ಸೂಕ್ತ ಆಗಿರುತ್ತೆ.